Hello students. So in the previous video I explained you about some leverages problem. So continuation of that, here one more problem I am explaining you, so which is very important for 5 marks. So see here, in previous videos I explained you the leverage problem related to single sales, we can say. Okay, ಅಲ್ಲಿ ಒಂದೇ ಸೇಲ್ಸ್ ಕೊಟ್ಟಿದ್ರು ಅಥವಾ ಒಂದೇ ಕಂಪ್ನಿ ಇನ್ಫಾರ್ಮೇಷನ್ ಇತ್ತು. ಸೊ ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಅದ ರೀ. ಈ ಪ್ರಾಬ್ಲಮ್ನಾಗ ನಿಮ್ಗೆ ಅವರು ಸೇಲ್ಸ್ ಏನು ಮಾಡಿದ್ದಾರೆ, ಎರಡು ಥರ ಸೇಲ್ಸ್ ಕೊಟ್ಟಿದ್ದಾರೆ. ಓಕೆ, ಸೊ ಎರಡು ಟೈಪ್ ಸೇಲ್ಸ್ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಿದ್ದು ನೀವು ಇ ಪಿ ಎಸ್ನ ಕ್ಯಾಲ್ಕುಲೇಷನ್ ಮಾಡಂತ ಹೇಳಿದ್ದಾರೆ. ಹಿಂದಿನ ಪ್ರಾಬ್ಲಮ್ ನಾವು ಇ ಪಿ ಎಸ್ ಕ್ಯಾಲ್ಕುಲೇಷನ್ ನಿಮಗೆ ಹೇಳಿದ್ದೆ, ನಿಮ್ಗೆ ಅರ್ಥ ಆಗ್ಲೈತಾವ ಕಾನ್ಸೆಪ್ಟ್ ಅಂತ ನಾನು ಅನ್ಕೊಳಿಗತ್ತೀನಿ. ಯಾಕಂದ್ರೆ ನೀವೇನು ಸರಿ ರೆಸ್ಪಾನ್ಸೇ ಮಾಡುವಲ್ಲಾಗಿದೆ. ಅರ್ಥ ಆದ್ರೂ ಏನೂ ರೆಸ್ಪಾನ್ಸ್ ಇಲ್ಲ, ಅರ್ಥ ಆಗ್ಲಿಕ್ಕಿಲ್ಲ ಅಂತೂ ಸರಿ ರೆಸ್ಪಾನ್ಸ್ ಇಲ್ಲ. ಬರೀ ವಿಡಿಯೋ ರಿಸೀವ್ ಆಗಿದ್ದಕ್ಕೆ ಓಕೆ ಅಂತೀರಿ, ಅದು ಸ್ವಲ್ಪ ಜನ ಅಷ್ಟೇ. ಸೊ ದಿಸ್ ಈಸ್ ನಾಟ್ ಗೋಯಿಂಗ್ ಗುಡ್. ಸೊ ಅದನ್ನು ಚೆಂದಾಗಿ ಅರ್ಥ ಮಾಡ್ಕೊರಿ. ಅರ್ಥ ಆಗ್ಲತ್ತದ ಅಂತ ನಾವು ಅನ್ಕೊಳಿಗತ್ತೀವಿ ಅಷ್ಟೇ ಹೊರತು ಮತ್ತೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ನಾವು ಇದಕ್ಕಿಂತ ಬೆಸ್ಟ್ ವೇ ಏನು ಮಾಡ್ಲಿಕ್ಕೆ ಆಗಂಗಿಲ್ಲ. ಯಾಕಂದರೆ ಕ್ಲಾಸ್ನಾಗ ಹೇಳೋದೇ ಬೇರೆ, ಇದ್ರಾಗ ಹೇಳೋದೇ ಬೇರೆ ಆಗ್ತದೆ. ಬಟ್ ನೀವು ಒಂದು ಸ್ವಲ್ಪ ವರ್ಕ್ ಮಾಡಿದ್ರೆ ಅದು ನಿಮ್ಗೆ ಈಸಿಲಿ ಅರ್ಥ ಆಗ್ತದೆ. ಸೊ ಡೌಟ್ಸ್ ಇದ್ರೆ ಕೇಳ್ರಿ ಅಂತ ಅವನು ಹೇಳಿನ ನಾ. Okay, let's see the problem. So in this problem they are given two different types of sales and related to that some other information. With this you have to find the leverages. So let us start the problem. See here, so this problem is from your textbook only, problem number 19th. So see, the capital structure of RAM Limited consists of equity share capital of rupees 10 lakh. ಸೊ ರಾಮ್ ಲಿಮಿಟೆಡ್ ಕಂಪ್ನಿದು ಇಕ್ವಿಟಿ ಶೇರ್ ಕ್ಯಾಪಿಟಲ್ ಕೊಟ್ಟಾರ. ಸಿ ಯಾವಾಗ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಕೊಟ್ಟಾರಂದ್ರೆ ನೀವು ಅರ್ಥ ಏನು ಮಾಡ್ಕೋಬೇಕು, ಅಲ್ಲಿ ನಿಮ್ಗೆ ಇ ಪಿ ಎಸ್ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಹೇಳಬಹುದು ಅಂಥೇಳಿ. ಬಟ್ ಯಾವಾಗ ಅವ್ರು ಶೇರ್ಸ್ ಪ್ರೈಸ್ನು ಕೊಟ್ಟಿರ್ತಾರಂದ್ರಲ್ಲ ಅವಾಗ ಸ್ವಲ್ಪ ಖಚಿತ ಆಗ್ತದೆ ರೀ. ಯಾಕಂದರೆ ಚಾನ್ಸಸ್ ದ್ಯಾಟ್ ದೇ ವಿಲ್ ಆಲ್ವೇಸ್ ಆಸ್ಕ್ ಯು ಟು ಕ್ಯಾಲ್ಕುಲೇಟ್ ದ ಇ ಪಿ ಎಸ್. ಓಕೆ, ದಟ್ ಈಸ್ ಅರ್ನಿಂಗ್ ಪರ್ ಶೇರ್. ಸೊ ಇಕ್ವಿಟಿ ಕ್ಯಾಪಿಟಲ್ ಎಷ್ಟದ 10 lakh, ಶೇರ್ ವ್ಯಾಲ್ಯೂ ಎಷ್ಟು ಕೊಟ್ಟಾರ, ಪರ್ ಶೇರ್ ವ್ಯಾಲ್ಯೂ 10 rupees ಕೊಟ್ಟಾರ. ಓಕೆ, ನೆಕ್ಸ್ಟ್, ಆ್ಯಂಡ್ rupees 10 lakh ಆಫ್ 20% ಡಿಬೆಂಚರ್. ಬರೀ ಇಕ್ವಿಟಿ ಅಷ್ಟೇ ಇಲ್ಲ, ಇನ್ನೊಂದು ಏನದಂದ್ರೆ 10 lakh ಆಫ್ 20% ಡಿಬೆಂಚರ್ಸ್. ಸೊ 10 lakh ಜೊತೆ ಏನದ ರೀ 20% ನಿಮಗೆ ಡಿಬೆಂಚರ್ಸ್ನು ಕೊಟ್ಟಾರ. ಓಕೆ, ಸೊ ಐ ಹೋಪ್ ಯು ಆರ್ ಕನೆಕ್ಟಿಂಗ್ ವಿತ್ ದಿಸ್. ಸೊ ಇನ್ನು ನಿಮ್ಗೇನು ಇನ್ಫಾರ್ಮೇಷನ್ ಕೊಟ್ಟಾರ ನೋಡ್ರಿ. ದ ಅದರ್ ಪರ್ಟಿಕ್ಯುಲರ್ಸ್ ಆರ್ ಹ್ಯಾಸ್ ಬಿಲೋ. ಸೊ ಲೆಟ್ ಅಸ್ ಸಿ, sales 2 lakh and 2,50,000 units. That means here they have given two types of sales. ಒಂದು 2 lakh units ಕೊಟ್ಟಾರ, ಇನ್ನೊಂದು 2,50,000 units ಕೊಟ್ಟಾರ. ನೆಕ್ಸ್ಟ್ ಸೆಲ್ಲಿಂಗ್ ಪ್ರೈಸ್ ಕೊಟ್ಟಾರಿ. ಪರ್ ಯೂನಿಟ್ ಸೆಲ್ ಪ್ರೈಸ್ ಎಷ್ಟು ಅದ ರೀ ಅಂದ್ರೆ 10 rupees ಪರ್ ಯೂನಿಟ್. ವೇರಿಯೇಬಲ್ ಕಾಸ್ಟ್ ಯೂನಿಟ್ ವೈಸ್ ಕೊಟ್ಟಾರ 6 ಪರ್ ಯೂನಿಟ್. ಆ್ಯಂಡ್ ಫಿಕ್ಸ್ಡ್ ಕಾಸ್ಟ್ 2,50,000. ಸಿ ಫಿಕ್ಸ್ಡ್ ಕಾಸ್ಟ್ ಇಟ್ ವಿಲ್ ನಾಟ್ ಚೇಂಜ್. ನೀವು ಪ್ರೊಡಕ್ಷನ್ ಎಷ್ಟೇ ಮಾಡಿರಿ ಅಂದರೆ 2 lakh ಇರಲಿ 2,50,000 ಇರಲಿ, ಬಟ್ ಫಿಕ್ಸ್ಡ್ ಕಾಸ್ಟ್ ವಿಲ್ ರಿಮೇನ್ ಸೇಮ್. ಬಟ್ ವೇರಿಯೇಬಲ್ ಕಾಸ್ಟ್ ಏನಾಗ್ತದೆ ರೀ, ಇಟ್ ವಿಲ್ ಚೇಂಜ್. ಸೊ ವೇರಿಯೇಬಲ್ ಕಾಸ್ಟ್ ಏನಾಗ್ತದೆ, ಇದು ಚೇಂಜ್ ಆಗ್ತದೆ ಅಕಾರ್ಡಿಂಗ್ ಟು ದ ಪ್ರೊಡಕ್ಷನ್. ಓಕೆ, ಸೊ 2 lakh ಯೂನಿಟ್ ಪ್ರೊಡ್ಯೂಸ್ ಮಾಡೋ ಮುಂದಾಗ ಬೇರೆ ಅಮೌಂಟ್ ಬರ್ತದೆ ನಿಮ್ಗೆ, 2,50,000 ಮಾಡೋ ಮುಂದಾಗ ಬೇರೆ ಬರ್ತದೆ. ಅದು ವೇರಿಯೇಬಲ್ ಕಾಸ್ಟ್ ಸೇಮ್ ಅದ, ಬಟ್ ಯೂನಿಟ್ಸ್ ಜಾಸ್ತಿ ಮಾಡಿದಾಗ ಜಾಸ್ತಿ ಅಮೌಂಟ್ ಬರ್ತದೆ, ಕಡಿಮೆ ಮಾಡಿದ್ರೆ ಕಡಿಮೆ ಬರ್ತದೆ. ಫಿಕ್ಸ್ಡ್ ಕಾಸ್ಟ್ ಇಟ್ ವಿಲ್ ನಾಟ್ ಚೇಂಜ್, ಇಟ್ ವಿಲ್ ರಿಮೇನ್ ಫಿಕ್ಸ್. ಓಕೆ, ಮತ್ತೇನು ಕೊಟ್ಟಾರಿ ನಿಮಗೆ, ರೇಟ್ ಆಫ್ ಟ್ಯಾಕ್ಸ್. ಓಕೆ, ಸೊ ರೇಟ್ ಆಫ್ ಟ್ಯಾಕ್ಸ್ ಗಿವನ್ ದಟ್ ಈಸ್ 50%. ಸೊ ವಾಟ್ ದೇ ಆರ್ ಆಸ್ಕಿಂಗ್ ಯು ಟು ಕ್ಯಾಲ್ಕುಲೇಟ್ ಹಿಯರ್, you are required to calculate financial leverage. So they are asking you to calculate financial leverage at 2 lakh and 2,50,000 units, and along with that operating leverage. That means both 2 lakh ಅದು ಕೇಳಾರ, 2,50,000 ಎರಡರದ್ದು ನೀವೇನು ಮಾಡಬೇಕು, ಫಿನಾನ್ಷಿಯಲ್ ಲಿವ್ರೇಜ್ ಆಪರೇಟಿಂಗ್ ಲಿವ್ರೇಜ್ ಕ್ಯಾಲ್ಕುಲೇಷನ್ ಮಾಡಬೇಕು. ಓಕೆ, ಸೊ ಅಷ್ಟೇ ಅಂದ್ರೆ ಅಷ್ಟೇ ಅಲ್ಲ, ಒಂದು ಸ್ವಲ್ಪ ಇ ಪಿ ಎಸ್ ಕ್ಯಾಲ್ಕುಲೇಷನ್ ಮಾಡಲೇಬೇಕಾಗ್ತದೆ. ಯಾಕಂದ್ರೆ ಅವ್ರು ನಿಮಗಲ್ಲಿ ಇದನ್ನು ಕೊಟ್ಟಾರಲ್ಲಿ, ಏನು ಕೊಟ್ಟಾರ ಹೇಳಿದ್ರೆ ಇನ್ಫಾರ್ಮೇಷನ್ ಅಂದ್ರೆ ದೇ ಹ್ಯಾವ್ ಗಿವನ್ ದ ಶೇರ್ಸ್ ಆ್ಯಂಡ್ ಅಲಾಂಗ್ ವಿತ್ ದ ಶೇರ್ ಪ್ರೈಸ್. ಓಕೆ, ಸೊ ಇ ಪಿ ಎಸ್ ತೆಗಿಬೇಕಂದ್ರೆ ನಿಮ್ಗೆ ಟ್ಯಾಕ್ಸ್ ಬೇಕೇ ಬೇಕು, ಅದಕ್ಕೆ ಟ್ಯಾಕ್ಸ್ನು ಕೊಟ್ಟಾರ. ಸೊ ಲೆಟ್ ಸಿ ದ ಸೊಲ್ಯೂಷನ್. ಸೊ ಸಿ ಹಿಯರ್, ಸೊ ಕಂಪ್ಯೂಟೇಷನ್ ಆಫ್ ಲಿವರೇಜಸ್. ಸೊ ಹಿಯರ್ ಇನ್ ದಿಸ್ ಪ್ರಾಬ್ಲಮ್ ದೇ ಆರ್ ಗಿವನ್ ಫಾರ್ 2 different ಸೇಲ್ಸ್. ಸೊ ಇಲ್ಲಿ ಪರ್ಟಿಕ್ಯುಲರ್ಸ್ನಾಗ ನೀವು ಫಾರ್ಮೆಟ್ನಾಗ ನೋಡ್ಬೋದು, ಎರಡು ನಿಮಗೆ ಕಾಲಮ್ ಸಿಗ್ತಾವೆ.
one column is for the 2 lakh units, another column is for 2,50,000 units. ಸೊ ಒಂದ್ಸತಿ 2 lakh units ಮ್ಯಾನುಫ್ಯಾಕ್ಚರ್ ಮಾಡಿದ್ದು ಕೊಟ್ಟಾರ, 2,50,000 units ಅನದರ್ ಕಾಲಮ್ನ ಕೊಟ್ಟಾರ. ಸೊ ಫಸ್ಟ್ ಏನು ಮಾಡಬೇಕು, ಯೂಶ್ವಲಿ ನಮ್ಮ ಪ್ರೊಸೆಸ್ ಸ್ಟಾರ್ಟ್ ಆಗೋದು ಇದ್ರ ಜೊತೆ ಅಂದ್ರೆ ಸೇಲ್ಸ್ ಜೊತೆ. ಸೊ ಸೇಲ್ಸ್ ಪ್ರೈಸ್ ಏನಂದ್ರೆ ಅದು ಫಿಕ್ಸ್ ಅದ ಇಲ್ಲಿ, ಅಂದರೆ ಎಷ್ಟು 10 per unit. ಸೊ ಇದು ₹10, ಇಟ್ ವಿಲ್ ನಾಟ್ ಚೇಂಜ್. ಸೊ 10 per unit means 2 lakh into 10. How much you will get? 20 lakh. 2 lakh units ಮಾಡ್ಲಿಕತ್ತೀರಿ. ಸೊ 2 lakh into 10. ಸೊ ಎಷ್ಟಾಗ್ತದೆ? 20 lakh ಆನ್ಸರ್. ಆ್ಯಂಡ್ ಸೆಕೆಂಡ್ 2,50,000 into 10, ದಟ್ ಈಸ್ 25 lakh. ಓಕೆ, ಇವೆರಡು ನಮ್ಗೆ ಸಿಕ್ಕ ಸೇಲ್ಸ್. ಫಸ್ಟ್ ಕಾಲಮ್ 20 lakh, ಸೆಕೆಂಡ್ ಕಾಲಮ್ 25 lakh. ನೆಕ್ಸ್ಟ್ ಲೆಸ್ ವೇರಿಯೇಬಲ್ ಕಾಸ್ಟ್. ಸೊ ಸೇಲ್ಸ್ನಾಗ ಫಸ್ಟ್ ನಾವೇನು ಮೈನಸ್ ಮಾಡ್ತೀವಿ? ವೇರಿಯೇಬಲ್ ಕಾಸ್ಟ್. ಸೊ ವೇರಿಯೇಬಲ್ ಕಾಸ್ಟ್ ಏನು ಮಾಡಾರಿ? ಪರ್ ಯೂನಿಟದ್ದು ಕೊಟ್ಟಾರೆ. ಎಷ್ಟು ಕೊಟ್ಟಾರ ಅಂತಂದ್ರೆ ₹6 ಪರ್ ಯೂನಿಟ್. ಈಗ ನೀವೇನು ಮಾಡಬೇಕು? ಸೊ ಇದನ್ನೇನು ಮಾಡಬೇಕು? ಮಲ್ಟಿಪ್ಲೈ ಮಾಡಬೇಕು. 2 lakh into 6. ಸೊ ಎಷ್ಟು ಬರ್ತದೆ? 2 6 12. ದಟ್ ಮೀನ್ಸ್ 12 lakh. ಓಕೆ, ಆ್ಯಂಡ್ ಲೈಕ್ ವೈಸ್ 2,50,000 into 6, ಹೌ ಮಚ್? 15 lakh. ಓಕೆ, ಸೊ 15 lakh ಆ್ಯಂಡ್ 12 lakh. ಸೊ ವೇರಿಯೇಬಲ್ ಕಾಸ್ಟ್ ಎಷ್ಟು ಬಂತು ನಮ್ದು ಎರಡೂ ಕೂಡಿಸಿ, ಎರಡಕ್ಕೂ ಅಂತಂದ್ರೆ 12 lakh ಆ್ಯಂಡ್ 15 lakh. ಓಕೆ, ನೆಕ್ಸ್ಟ್ ಫಿಕ್ಸ್ಡ್ ಕಾಸ್ಟ್. ಸಿ ಫಿಕ್ಸ್ಡ್ ಕಾಸ್ಟ್ ಆಲ್ರೆಡಿ ಟೋಲ್ಡ್ ಯು ಇಟ್ ವಿಲ್ ನಾಟ್ ಚೇಂಜ್. ಓಕೆ, ಸೊ ಈ ಫಿಕ್ಸ್ಡ್ ಕಾಸ್ಟ್ ತೊಗೊಳೋಕ್ಕಿಂತ ಮುಂಚೆ ನಾವೇನು ಮಾಡಬೇಕು ಅಂದರೆ ಕಾಂಟ್ರಿಬ್ಯೂಷನ್ ಫೈಂಡ್ ಔಟ್ ಮಾಡಬೇಕು. ಕಾಂಟ್ರಿಬ್ಯೂಷನ್ ಹೆಂಗೆ ಫೈಂಡ್ ಔಟ್ ಮಾಡೋದಂದ್ರೆ ಸೇಲ್ಸ್ ಮೈನಸ್ ವೇರಿಯೇಬಲ್ ಕಾಸ್ಟ್. ಸೊ ಸೇಲ್ಸ್ನಾಗ ವೇರಿಯೇಬಲ್ ಕಾಸ್ಟ್ ಏನಿರ್ತದೆ ಮೈನಸ್ ಮಾಡಿದ್ರೆ ನಮ್ಗೆ ಏನು ಸಿಗ್ತದೆ? ಕಾಂಟ್ರಿಬ್ಯೂಷನ್ ಸಿಗ್ತದೆ. ಓಕೆ, ಸೊ ಕಾಂಟ್ರಿಬ್ಯೂಷನ್ ಎಷ್ಟು ಬಂದಂದ್ರೆ ಫಸ್ಟ್ ಕೇಸ್ನಾಗ ಫಾರ್ 2 lakh units ಐ ಆಮ್ ಗೆಟಿಂಗ್ ಅ ಕಾಂಟ್ರಿಬ್ಯೂಷನ್ ಆಫ್ 8 lakh. ಫಾರ್ 2,50,000 ಗೆಟಿಂಗ್ ಕಾಂಟ್ರಿಬ್ಯೂಷನ್ ಆಫ್ 10 lakh. ಓಕೆ, ಸೊ 20 minus 12 ಅಂದರೆ ಎಷ್ಟು? 8 ರೀ. ಸೊ 8 lakh. 25 minus 15 ಅಂದರೆ 10 lakh. ನೆಕ್ಸ್ಟ್ ಏನು ಐಟಮ್ ತೊಗೊಂಡ್ರೆ ಫಿಕ್ಸ್ಡ್ ಕಾಸ್ಟ್, ಇಟ್ ವಿಲ್ ರಿಮೇನ್ ಸೇಮ್. ಸೊ ದ್ಯಾಟ್ಸ್ ವೈ ಐ ಆಮ್ ಟೇಕಿಂಗ್ 25 lakh. 2,50,000 ಕೊಟ್ಟಾರ, ಅದನ್ನು 2,50,000 ತೊಗೊಂಡಿನಿ. ಅದನ್ನೇನು ಚೇಂಜಸ್ ಮಾಡೋಂಗಿಲ್ಲ, ಯಾಕಂದ್ರೆ ನಮ್ಮ ಪ್ರೊಡಕ್ಷನ್ ಎಷ್ಟೇ ಆಗಲಿ ಅದು ಫಿಕ್ಸೇ ಇರ್ತದೆ. ಫಾರ್ 2 lakh ಆಲ್ಸೋ ಇಟ್ ವಿಲ್ ಕಮ್ 2,50,000. ಫಾರ್ 25 lakh units ಆಲ್ಸೋ ಇಟ್ ವಿಲ್ ಕಮ್ 2,50,000. ಓಕೆ, ಸೊ ಈಗ ನಂದು ಕಾಂಟ್ರಿಬ್ಯೂಷನ್ ಬಂದದ, ಅದ್ರಾಗೆ ನಾನು ಏನು ಮಾಡ್ತೀನಿ? ಫಿಕ್ಸ್ಡ್ ಕಾಸ್ಟನ್ನು ಮೈನಸ್ ಮಾಡ್ತೀನಿ. ಸೊ ಮೈನಸ್ ಮಾಡಿದ್ರೆ ನಂಗೆ ಎಷ್ಟು ಬರ್ತದೆ ರೀ ಆನ್ಸರ್ ಅಂದರೆ ಐ ವಿಲ್ ಗೆಟ್ ನಾವು ಆಪರೇಟಿಂಗ್ ಪ್ರಾಫಿಟ್. ವಾಟ್ ಈಸ್ ದ್ಯಾಟ್? EBIT. ಸೊ EBIT ಇನ್ ದ ಫಸ್ಟ್ ಕೇಸ್ ಹೌ ಮಚ್? 5,50,000. 8 lakh minus 2,50,000, 5,50,000. And here 10 lakh minus 2,50,000, 7,50,000. ಓಕೆ, ಸೊ ಆಪರೇಟಿಂಗ್ ಪ್ರಾಫಿಟ್ ನಂದು ಬಂತು. ಸೊ ಇದೇ ನಂಗೆ ಮೇನ್ ಬೇಕಾಗಿರೋದು ಆ್ಯಕ್ಚುಲಿ ಫಸ್ಟ್ ಪ್ರೊಸೆಸ್ ಅಂದರೆ EBIT. EBIT ಆದಮೇಲೆ ನೆಕ್ಸ್ಟ್ ಏನು ಮೈನಸ್ ಮಾಡೋದ್ರಿ? ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್. ಸೊ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್. ಸೊ ಡಿಬೆಂಚರ್ಸ್ ಅದಂತ ನಮ್ಗೆ ಇಲ್ಲಿ ಆಲ್ರೆಡಿ ಹೇಳ್ಯಾರ. ಓಕೆ, ಸೊ ಕಂಪ್ನಿ ಕ್ಯಾಪಿಟಲ್ನಾಗ ಡಿಬೆಂಚರ್ ಕೂಡ್ಸಾರ ಅವರು. ಸೊ ಎಷ್ಟು ಅದ್ರ ಡಿಬೆಂಚರ್ ಕ್ಯಾಪಿಟಲ್ ಅಂದ್ರೆ 20 lakh ಅಂತ 10 lakh ಅಂತ ಮುಂಚೆನೇ ಹೇಳಿದರು. ಸೊ ಟೋಟಲ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಎಷ್ಟದ? 20 lakh. ದ್ಯಾಟ್ ಮೀನ್ಸ್ ಕಾಂಬಿನೇಷನ್ ಆಫ್ ಇಕ್ವಿಟಿ ಆ್ಯಂಡ್ ಡೆಟ್ ಎರಡು 50-50% ಅದ. 10 lakh ಇಕ್ವಿಟಿ ಶೇರ್ಸ್ ಅದ, 10 lakh ಡಿಬೆಂಚರ್ ಅದ. ಸೊ ನನಗೆ ಈಗ ಇಂಟ್ರೆಸ್ಟ್ ಪೇಮೆಂಟ್ ಡಿಬೆಂಚರಿಗೆ ಮಾಡಬೇಕಂದ್ರೆ ನಾನು ಏನು ಕನ್ಸಿಡರ್ ಮಾಡಬೇಕು? ಆ 10 lakh ಡಿಬೆಂಚರ್. ಓಕೆ, ಅದ್ರ ಮೇಲೆ ಎಷ್ಟು ಇಂಟ್ರೆಸ್ಟ್ ಕೊಡ್ಲಿಕ್ಕತ್ತಾರ ಅವರು? 20%. ಪ್ರಾಬ್ಲಮ್ನ ಕೊಟ್ಟಾರೆ 20% ಅಂಥೇಳಿ. ಸೊ ಅಪ್ಲೈ ದ್ಯಾಟ್ ರೇಟ್. ಸೊ 10 lakh into 20%, ಹೌ ಮಚ್? ಸೊ 10 lakh into 20% ಅಂದರೆ ಎಷ್ಟು ಬರ್ತದೆ? ನಮ್ಮದು 2 lakh ಬರ್ತದೆ. ಓಕೆ, ಸೊ 2 lakh ಬಂದದಂದ್ರೆ 2 lakhಗೆ ನಾವು ಕನ್ಸಿಡರ್ ಮಾಡ್ತೀನಿ. ಫಾರ್ ಬೋತ್ ದ ಸಿಚುವೇಶನ್ 2 lakh 2 lakh. ಓಕೆ, ಫಾರ್ ದ ಬೋತ್ ದ ಸಿಚುವೇಶನ್ಸ್ 2 lakh ಆ್ಯಂಡ್ 2 lakh. ಓಕೆ, ಸೊ ಮೈನಸ್ ಮಾಡಿದೆ ನಾ ಇದೇನಂದ್ರೆ ನನಗೆ ಮುಂದೆ ಏನು ಸಿಗ್ತದೆ ಅಂದ್ರೆ that I will get profit before tax, that we can say PBT. So now operating profit estitu 5,50,000 less 2 lakh, how much I will get? 3,50,000. And here for second situation operating profit is 7,50,000, deduct the debenture interest 2 lakh rupees, how much I will get? I will get 5,50,000. Okay, so first situation 3,50,000, second 5,50,000. ಸೊ ಇದು ನಂದು ಏನದ ರೀ? ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅದ. ಓಕೆ, ಈಗ ನೆಕ್ಸ್ಟ್ ಪ್ರೊಸೀಜರ್ ಏನು ಮಾಡಬೇಕಂದ್ರೆ ಟ್ಯಾಕ್ಸ್ ಕೊಟ್ಟರಂದ್ಮೇಲೆ ಟ್ಯಾಕ್ಸ್ ಕನ್ಸಿಡರ್ ಮಾಡಬೇಕು. ಎಷ್ಟು ಕೊಟ್ಟಾರ? 50% ಅಂತ ಮೆನ್ಷನ್ ಮಾಡ್ಯಾರ.
ಟ್ಯಾಕ್ಸ್ ಆಟ್ 50% ಆನ್ PBT. ಸೊ ಈ PBT ಏನು ಬಿಫೋರ್ ಟ್ಯಾಕ್ಸ್ ಅದರ ಮೇಲೆ 50% ಅಪ್ಲೈ ಮಾಡಂತ ಹೇಳ್ಯಾರ. ಸೊ 50% ಆಫ್ 3,50,000 ಹೌ ಮಚ್ ಐ ವಿಲ್ ಗೆಟ್ 1,75,000. ಆ್ಯಂಡ್ ಹಿಯರ್ 5,50,000 ಅದು 50% ಅಂದ್ರೆ 2,75,000. ಓಕೆ, ಸೊ 50% ಹಾಫ್ ಆಯಿತು. ಅಂದ್ರೆ ನನಗೆ ರಿಮೈನಿಂಗ್ ಏನು ಉಳಿತು ರೀ, ಎಷ್ಟು ಉಳಿತು ಅಂದ್ರೆ 1,75,000, 2,75,000. ವಾಟ್ ಇಸ್ ದಿಸ್ ಇಸ್ ಕಾಲ್ಡ್? This is called as amount available to equity shareholders. This is amount available to equity shareholders. Okay, ಇದನ್ನ ಇನ್ನೊಂದು ಏನು ಹೇಳ್ಬೋದು, ಪ್ಯಾಟ್ ಅಂತಲೂ ಹೇಳ್ಬೋದು, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಬಟ್ ಈ ಪ್ರಾಬ್ಲಮ್ನಾಗ ಪ್ರಿಫರೆನ್ಸ್ ಡಿವಿಡೆಂಡ್ ಏನು ಕೊಟ್ಟಿಲ್ಲ, ಪ್ರಿಫರೆನ್ಸ್ ಕ್ಯಾಪಿಟಲ್ ಬಗ್ಗೆ ಮೆನ್ಷನ್ ಮಾಡಿಲ್ಲ, ಅಂದರೆ ಪ್ರಿಫರೆನ್ಸ್ ಡಿವಿಡೆಂಡ್ ಪೇಮೆಂಟ್ ಇಲ್ಲ. ಅಂದ್ರೆ ಟ್ಯಾಕ್ಸ್ ಪೇಮೆಂಟ್ ಆದಮೇಲೆ ಉಳಿದ ಅಮೌಂಟ್ ಎಲ್ಲ ಯಾರಿಗೆ ಸೇರ್ತದೆ ಅಂದ್ರೆ ಇಕ್ವಿಟಿ ಶೇರ್ ಹೋಲ್ಡರ್ಸಿಗೆ. ಎಷ್ಟು ಅಮೌಂಟ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್? ಫಸ್ಟ್ ಸಿಚುವೇಶನ್ 1,75,000, ಸೆಕೆಂಡ್ ಸಿಚುವೇಶನ್ 2,75,000. ಸೊ ನಾವು ಗೋ ಫಾರ್ ಕ್ಯಾಲ್ಕುಲೇಷನ್ ಆಫ್ EPS ಬೈ ಕನ್ಸಿಡರಿಂಗ್ ದ ನಂಬರ್ ಆಫ್ ಶೇರ್ಸ್. ಸೊ ನಂಬರ್ ಆಫ್ ಶೇರ್ಸ್ ಎಷ್ಟವ ನಮ್ಗೆ ಗೊತ್ತದ ರೀ, ಗೊತ್ತದಂದ್ರೆ ಅವ್ರು ನಮ್ಗೆ ಕೊಟ್ಟಿಲ್ಲ, ಬಟ್ ನಾವು ಫೈಂಡ್ ಔಟ್ ಮಾಡ್ಲಿಕ್ಕತ್ತೇವೆ. ಹೆಂಗಂದ್ರೆ ಸಿ ನಂಬರ್ ಆಫ್ ಇಕ್ವಿಟಿ ಶೇರ್ಸ್. ಐ ನೋ ದ ಇಕ್ವಿಟಿ ಕ್ಯಾಪಿಟಲ್. ವಾಟ್ ಈಸ್ ಮೈ ಇಕ್ವಿಟಿ ಕ್ಯಾಪಿಟಲ್? ಹೌ ಮಚ್? 10 lakh. 10 lakh ನಂದು ಇಕ್ವಿಟಿ ಕ್ಯಾಪಿಟಲ್ ಕೊಟ್ಟಾರ. ಓಕೆ, ಡಿವೈಡೆಡ್ ಬೈ ಪರ್ ಶೇರ್ ಪ್ರೈಸ್. ಅಂದ್ರೆ ನಂಗೆ ಶೇರ್ ಪ್ರೈಸ್ ಗೊತ್ತದೆ ಎಷ್ಟು? 10 rupees. ಓಕೆ, ಸೊ 10 rupees ಮೈ ಶೇರ್ ಪ್ರೈಸ್. ದೆನ್ I can calculate the number of shares issued, that is 10 lakh divided by 10 rupees. Cancel the zeros. So how much will remain now? 1 lakh. So 1 lakh shares they have issued. Illi ada nodri 1 lakh shares. So how to calculate the number of shares ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಟೋಟಲ್ ಕ್ಯಾಪಿಟಲ್ ಡಿವೈಡೆಡ್ ಬೈ ಪರ್ ಶೇರ್ ಪ್ರೈಸ್. ಟೋಟಲ್ ಇಕ್ವಿಟಿ ಕ್ಯಾಪಿಟಲ್ ಡಿವೈಡೆಡ್ ಬೈ per equity share price. Okay, so how much I will get? 1 lakh. So 1 lakh ಎರಡು ಕಡೆ ತಗೊಂಡೆ. So now what they are asking you to calculate, let us calculate that. ಇರೋ ಪ್ರಾಬ್ಲಮ್ನಾಗ ಫಸ್ಟ್ ಏನು ಮಾಡ್ಯಾರ, ನಿಮ್ಗೆ EPS ಕ್ಯಾಲ್ಕುಲೇಷನ್ ಮಾಡಿ ತೋರಿಸ್ಯಾರ. EPS ಮೊದಲು ನಾವು ಮಾಡೋಣ ಅಂತ. ಸೊ ಅಮೌಂಟ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಇಕ್ವಿಟಿ ಶೇರ್ಸ್. ಓಕೆ, ಸೊ ಫಸ್ಟ್ ಸಿಚುವೇಶನ್ ಅವೈಲೇಬಲ್ 1,75,000 and number of equity shares 1 lakh. Apply it. ಸೊ ಮಾಡಿದ್ರೆ ನನ್ನ ಆನ್ಸರ್ ಎಷ್ಟು ಬರ್ತಂದ್ರೆ 1.75. ಸೊ 1,75,000 ಡಿವೈಡೆಡ್ ಬೈ 1 lakh, ಆನ್ಸರ್ ಈಸ್ 1.75 ಟೈಮ್ಸ್. ನೆಕ್ಸ್ಟ್ ಸೆಕೆಂಡ್ ಸಿಚುವೇಶನ್ 2,75,000 ಡಿವೈಡೆಡ್ ಬೈ 1 lakh. ಸೊ ಹಿಯರ್ 2,75,000 ಡಿವೈಡೆಡ್ ಬೈ 1 lakh is equal to 2.75 ಟೈಮ್ಸ್. ಓಕೆ, ಸೊ ಬೋತ್ ಸಿಚುವೇಶನ್ ಐ ಗೆಟ್ ದ ಆನ್ಸರ್. ನೀವು ಕ್ಯಾಲ್ಕುಲೇಷನ್ ಮಾಡಿರಿ ಹಿಂಗೆ. ಮತ್ತು EPS ನಂದು ಬಂತು. ಈಗ ನೆಕ್ಸ್ಟ್ ಏನು ಬೇಕು ರೀ ನನಗೆ? ಆಪರೇಟಿಂಗ್ ಲಿವರೇಜ್. ವಾಟ್ ಈಸ್ ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ಆಪರೇಟಿಂಗ್ ಲಿವರೇಜಸ್? ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT. ಸೊ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT. ಸೊ ವಾಟ್ ಈಸ್ ಮೈ ಕಾಂಟ್ರಿಬ್ಯೂಷನ್ ಇನ್ ದ ಫಸ್ಟ್ ಸಿಚುವೇಶನ್? ಸೊ ಫಸ್ಟ್ ಸಿಚುವೇಶನ್ ನನ್ನ ಕಾಂಟ್ರಿಬ್ಯೂಷನ್ ಏನದ ರೀ? ಸೊ ಇಲ್ಲಿ ನೋಡಿರಿ, ಸೊ ಎಷ್ಟದ? 8 lakh ಅದ. ಓಕೆ, ಸೊ 8 lakh ನಂಗೆ ಸಿಕ್ತು. 8 lakh divided by EBIT, that is 5,50,000. So 8 lakh divided by 5,50,000, how much answer I will get? I get the answer of 1.45 times. Second situation, contribution is 10 lakh and EBIT is 7,50,000. So 10 lakh divided by 7,50,000, how much answer I will get? 1.33 times. Okay. ನೆಕ್ಸ್ಟ್ ಫಿನಾನ್ಷಿಯಲ್ ಲಿವರೇಜ್ ಕ್ಯಾಲ್ಕುಲೇಷನ್ ಮಾಡಂದಾರ. ಫಿನಾನ್ಷಿಯಲ್ ಲಿವರೇಜ್ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ನಂಗೆ ಏನು ಬೇಕು ಆನ್ಸರ್? ಏನೇನು ಬೇಕು ರೀ? EBIT ಆ್ಯಂಡ್ PBT. ಸೊ ವಾಟ್ ಈಸ್ ದ ಫಾರ್ಮುಲಾ? EBIT ಡಿವೈಡೆಡ್ ಬೈ ಪ್ರಾಫಿಟ್, ದಟ್ ಈಸ್ PBT. ಅಂದ್ರೆ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಡಿವೈಡೆಡ್ ಬೈ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಓಕೆ, ಅಂದ್ರೆ ಒಂದು ಸತಿ ಏನು ಇಂಟ್ರೆಸ್ಟ್ ಕೊಡೋಕ್ಕಿಂತ ಮುಂಚೆ, ಆಮೇಲೆ ಇಂಟ್ರೆಸ್ಟ್ ಕೊಟ್ಟ ಮೇಲೆ. ಸೊ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಸೊ ವಾಟ್ ಐ ರಿಕ್ವೈರ್ ಟು ಕ್ಯಾಲ್ಕುಲೇಟ್ ದಿಸ್? 5,50,000 divided by 3,50,000. How much answer I get? 1.57 times. Okay. Next one is for 2,50,000 units. Second situation. So here 7,50,000 divided by 5,50,000. Okay. So answer is 1.56 or ಕೊಟ್ಟಾರ. ಇದು ಮೇ ಬಿ 1.36 ಬರ್ತದ ಅಂತ ನನಗೆ ಅನ್ನಿಸ್ತದೆ. ಈ ಆನ್ಸರ್ 1.36 ಬಂದದ್ರಿ ನಂದಂತರು. ಸೊ ನೀವು ಇನ್ನೊಮ್ಮೆ ಕ್ಯಾಲ್ಕುಲೇಷನ್ ಮಾಡಿ ನೋಡ್ರಿ. ಸೊ 1.36 ಇಸ್ ದ ಕರೆಕ್ಟ್ ಆನ್ಸರ್. ಓಕೆ.
ಸಿ ದಿಸ್ ಈಸ್ ದ ಪ್ರಾಬ್ಲಮ್ ಆ್ಯಂಡ್ ಸೊಲ್ಯೂಷನ್. ಕಂಬೈನ್ಡ್ ಲಿವ್ರೇಜಲ್ಲಿ ನಿಮಗೆ ಮಾಡಂತೇನು ಹೇಳಿಲ್ಲ, ನೀವು ಬೇಕಂದ್ರೆ ಮಾಡ್ಕೋಬೋದು, ಏನಿಲ್ಲರಿ ಇವೇ ಎರಡು ಆನ್ಸರ್ ಇಂಟು ಮಾಡಿಬಿಟ್ರೆ ಮುಗೀತು. ಸೊ ಫಸ್ಟ್ ಸಿಚುವೇಷನ್ನಾಗ 1.45 ಇಂಟು 1.57 ಮಾಡಿಬಿಡೋದು, ಸೆಕೆಂಡ್ ಸಿಚುವೇಷನ್ನಾಗ 1.33 ಇಂಟು 1.56. ಸೊ ಲೈಕ್ ದಿಸ್ ಯು ಕ್ಯಾನ್ ಟ್ರೈ ದಿಸ್ ಔಟ್ ಫಾರ್ ಕ್ಯಾಲ್ಕುಲೇಷನ್ ಆಫ್ ಕಂಬೈನ್ಡ್ ಲಿವರೇಜ್. ಕೊಟ್ಟರೆ ಮಾಡಿರಿ, ಇಲ್ಲಾಂದ್ರೆ ನಡೀತದೆ. ಓಕೆ, ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಪ್ರಾಬ್ಲಮ್. ಇಟ್ಸ್ ವೆರಿ ಸಿಂಪಲ್ ಪ್ರಾಬ್ಲಮ್. ಸಿ ಟೆಕ್ಸ್ಟ್ ಬುಕ್ನಾಗ ಇದೇ ವೆರೈಟಿ ಭಾಳಷ್ಟು ಪ್ರಾಬ್ಲಮ್ಸ್ ಇದಾವೆ. ಒಂದೊಂದು ಸತಿ ಏನು ಮಾಡ್ಯಾರ, ಹಿಂಗೆ ಸಿಚುವೇಶನ್ ಕೊಟ್ಟಾರ್ರಿ, ಅಂದ್ರೆ ಡಿಫ್ರೆಂಟ್ ಸೇಲ್ಸ್ ಕೊಟ್ಟಾರ. ಒಂದೊಂದು ಪ್ರಾಬ್ಲಮ್ನ ಹೆಂಗೆ ಬೇರೆ ಬೇರೆ ಕಂಪ್ನೀಸ್ ಅಂತ ಕೊಟ್ಟಾರ. ಎಲ್ಲ ಡೇಟಾ ಸೇಮ್ ಇರ್ತದೆ, ಬರೀ ಕಂಪನಿ ಇರ್ತಾವೆ ಅಷ್ಟೇ. ಸೊ ಆ ಥರ ನೀವು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಟ್ರೈ ಮಾಡಿರಿ. ನಾನು ಇದ್ರ ಮೇಲೆ ಇನ್ನೂ ಒಂದು ದೊಡ್ಡ ಪ್ರಾಬ್ಲಮ್ ಮಾಡ್ತೀನಿ ಆ್ಯಂಡ್ ನಾಳೆ ಅದನ್ನು ವೀಡಿಯೋ ಸೆಂಡ್ ಮಾಡ್ತೀನಿ. ನಿಮ್ದು ಅಂದ್ರೆ ಈ ಚಾಪ್ಟ್ರೇ ಮುಗ್ದಂಗೆ ನೋಡಿರಿ, ಲಿವ್ರೇಜಸ್. ಏನಾರು ಡೌಟ್ಸ್ ಇದ್ರೆ ನಂಗೆ ನೀವು ಬೇಕಾದಂಗೆ ಮೆಸೇಜ್ ಮಾಡಿರಿ. ಯಾವ್ದಾರ ಪ್ರಾಬ್ಲಮ್ ಅರ್ಥ ಆಗಿಲ್ಲ ಅಂದ್ರೆ ನಂಗೆ ಅದ್ರ ಬಗ್ಗೆ ನೀವು ಹೇಳಿರಿ. ಬಟ್ ನೀವು ಟೆಕ್ಸ್ಟ್ ಬುಕ್ನಾಗ ನೋಡಿರಿ. ಸೊ ಟೆಕ್ಸ್ಟ್ ಬುಕ್ನಾಗ EPS ಕ್ಯಾಲ್ಕುಲೇಷನ್ ಮೇಲೆ ಅಂದ್ರೆ ಫಸ್ಟ್ ಕ್ಯಾಪಿಟಲ್ ಸ್ಟ್ರಕ್ಚರ್ನಾಗ ನೋಡಿವಲ್ಲ, ಅದ್ರ ಮೇಲೆ ಸ್ವಲ್ಪ ಪ್ರಾಬ್ಲಮ್ಸ್ ಅವ EPS ಕ್ಯಾಲ್ಕುಲೇಷನ್. ಬಟ್ ಈ ಟೆಕ್ಸ್ಟ್ ಬುಕ್ನಾಗ ನೆಕ್ಸ್ಟ್ ಈ ಲಿವ್ರೇಜಸ್ ಪಾರ್ಟ್ನಾಗ ಇನ್ನೊಂದು ಸ್ವಲ್ಪ ಪ್ರಾಬ್ಲಮ್ಸ್ ಅವ, ಅವ್ನು ಪ್ರಾಕ್ಟೀಸ್ ಮಾಡಿರಿ. ಸುಮ್ಮನೆ ನಿಮ್ಗೆ ಸ್ವಲ್ಪ ಟೈಮ್ ಸಿಕ್ಕಾಗ ಅವ್ನು ಯಾವಾಗಾರ ಪ್ರಾಕ್ಟೀಸ್ ಮಾಡಿರಿ. ಸಿಂಪಲ್ ಪ್ರಾಬ್ಲಮ್ಸ್ ಪ್ರಾಕ್ಟೀಸ್ ಮಾಡಿರಿ, ಭಾಳ ಡಿಫಿಕಲ್ಟ್ ಮಾಡಬೇಡ್ರಿ. ಸಿಂಪಲ್ ಪ್ರಾಬ್ಲಮ್ಸ್ ಪ್ರಾಕ್ಟೀಸ್ ಮಾಡಿರಿ. ಏನಾರು ಡಿಫಿಕಲ್ಟಿ ಬಂದ್ರೆ ನನಗೆ ಕೇಳಿರಿ. ಓಕೆ, ಐ ಹೋಪ್ ಯು ಕ್ಲಿಯರ್ ವಿತ್ ದಿಸ್ ಪ್ರಾಬ್ಲಮ್.